ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಮಧ್ಯಾಹ್ನ ಅಗ್ರವಾರ್ತೆ. ನಾನು ನವಿತಾ ಜೈನ್. ಭವಾನಿ ರೇವಣ್ಣ ಅವರಿಗೆ ಟಿಕೆಟ್ ಕೊಡೋದಕ್ಕೆ ಎಚ್ಡಿಕೆ ಮೀನಾಮೇಷವನ್ನ ಎಣಿಸ್ತಾ ಇದ್ದಾರೆ ಅನ್ನುವ ಹಿನ್ನೆಲೆಯಲ್ಲಿ ಚಿಕ್ಕಪ್ಪ ಕುಮಾರಸ್ವಾಮಿಗೆ ಎಂಎಲ್ಸಿ ಸೂರಜ್ ರೇವಣ್ಣ ತಿರುಗೇಟನ್ನ ಕೊಟ್ಟಿದ್ದಾರೆ. ಟಿಕೆಟ್ ಹಂಚಿಕೆ ವಿಚಾರವನ್ನ ದೇವೇಗೌಡರೇ ತೀರ್ಮಾನ ಮಾಡ್ತಾರೆ ಅಂತ ಹೇಳಿ ಎಂಎಲ್ಸಿ ಸೂರಜ್ ರೇವಣ್ಣ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಸ್ವರೂಪ್ ಬೇರೆ ಅಲ್ಲ, ಎಚ್.ಎಸ್. ಪ್ರಕಾಶ್ ಬೇರೆ ಅಲ್ಲ. ಆ ಕುಟುಂಬಕ್ಕೂ ಕೂಡ 4 ಬಾರಿ ಟಿಕೆಟ್ ಅನ್ನ ಕೊಟ್ಟಿದ್ದೇವೆ. ಭವಾನಿ ರೇವಣ್ಣ ಅವರನ್ನ ಬಿಟ್ಟು ಬೇರೆ ಯಾರಿಗೆ ಟಿಕೆಟ್ ಕೊಟ್ಟರು ಅವರು ಗೆಲ್ಲಲ್ಲ ಅನ್ನುವ ಮಾತನ್ನ ಸೂರಜ್ ರೇವಣ್ಣ ಹೇಳಿದ್ದಾರೆ. ಚಿಕ್ಕಪ್ಪ ಕುಮಾರಸ್ವಾಮಿಗೆ ಎಂಎಲ್ಸಿ ಸೂರಜ್ ರೇವಣ್ಣ ತಿರುಗೇಟನ್ನ ಕೊಟ್ಟಿದ್ದಾರೆ. ಕುಮಾರಸ್ವಾಮಿ ಅವರು ಆ ಕ್ಷೇತ್ರಕ್ಕೆ ಯಾರನ್ನ ನಿಲ್ಲಿಸಬೇಕು ಅನ್ನೋದ್ರ ಕುರಿತಾಗಿ ಮೊನ್ನೆನೂ ಹೇಳಿಕೆ ಕೊಟ್ಟಿದ್ರು. ಭವಾನಿ ರೇವಣ್ಣ ಅವರೇ ಯಾಕೆ ಬೇಡ ಅನ್ನೋದ್ರ ಕುರಿತು ಹೇಳಿದ್ರು. ಅಲ್ಲಿನ ಸ್ಥಿತಿಗತಿ ಏನು ಅನ್ನೋದನ್ನ ಹೇಳಿದ್ರು. ಆದ್ರೆ ಇವತ್ತು ಸೂರಜ್ ರೇವಣ್ಣ ತಿರುಗೇಟು. ನಿಮ್ ಕ್ರೆಡಿಟ್ ಸ್ಕೋರ್ ಕಡಿಮೆ ಇದ್ರೆ ಬ್ಯಾಂಕ್ ಸಾಲ ಇರಲಿ, ಮದುವೆ ಆಗಕ್ಕೆ ಹುಡುಗಿ ಕೂಡ ಕೊಡಲ್ಲ. ಕ್ರೆಡಿಟ್ ಸ್ಕೋರ್ ಇಂಪ್ರೂವ್ ಮಾಡ್ಕೋಬೇಕಾ? ಫ್ರೀಡಮ್ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ ನೀಡಿದ್ದಾರೆ. ಇವತ್ತಿನ ಲೆಕ್ಕಾಚಾರ ನೋಡಿದ್ರೆ ಏನಾದ್ರು ಭವಾನಿ ರೇವಣ್ಣ ಅವ್ರ ಕ್ಯಾಂಡಿಡೇಟ್ ಆದರೆ ಗೆಲುವು ಖಚಿತ. ಇದನ್ನು ಬರೆದಿಟ್ಕೊಳ್ಳಿ. ಬೇರೆ ಒಂದು ಯಾರು ಜನಸಾಮಾನ್ಯ ನಿಲ್ಲಿಸ್ತೀವಿ, ಸಾಮಾನ್ಯ ಕಾರ್ಯಕರ್ತರು ನಿಲ್ಲಿಸ್ತೀವಿ, ಇವೆಲ್ಲ ಹೇಳಿಕೆಗಳನ್ನ ಬಿಟ್ಟು ಬಿಡಬೇಕು. ನಾವು ನೋಡ್ಕೊಂಬಂದಿರೋಂಥ ಕಾಲದಿಂದಲೂ ಸನ್ಮಾನ್ಯ ನಮ್ಮ ತಾತ ಅವರೇ ಈ ಒಂದು ಜಿಲ್ಲೆಯ ಪ್ರತಿಯೊಬ್ಬರು ಅಭ್ಯರ್ಥಿ ಯಾವುದೇ ಒಂದು ತಾಲೂಕಿನಲ್ಲಿ ಅಥವಾ ಯಾವುದೇ ಒಂದು ಕ್ಷೇತ್ರದಲ್ಲಿ ಸ್ಪರ್ಧಿಸಬೇಕು ಅನ್ನೋದನ್ನ ಅವರೇ ಅಂತಿಮವಾಗಿ ನಿರ್ಧಾರ ಮಾಡ್ಕೊಂಬಂದಿದ್ದಾರೆ. ಇವತ್ತು ನಾನೇ ಕೂಡ ನನ್ನದೇ ಒಂದು ಪರಿಸ್ಥಿತಿ ತೊಗೊಂಡ್ರು ಕೂಡ ಈ ಭವಾನಿ ರೇವಣ್ಣ ಅವರು ವಿಧಾನ ಪರಿಷತ್ ಚುನಾವಣೆಗೆ ಸ್ಪರ್ಧೆ ಮಾಡ್ತಾರೆ ಅಂತ ಹೇಳ್ತಾಯಿದ್ರು. ಆದರೆ ಅವರು ತೀರ್ಮಾನ ಮಾಡಿದ್ದು ಸೂರಜ್ ರೇವಣ್ಣ ಅವರ ಅಭ್ಯರ್ಥಿ ಆಗಬೇಕು ಅಂತ. ಅದೇ ರೀತಿಯಾಗಿ ಸಂಸತ್ ಚುನಾವಣೆಯಲ್ಲೂ ಕೂಡ ಅವರೇ ಸ್ಪರ್ಧೆ ಮಾಡಬೇಕಿತ್ತು ಹಾಸನ ಜಿಲ್ಲೆಯಿಂದ. ಆದರೆ ಅವರ ಒಂದು ಸ್ವಇಚ್ಛೆಯಿಂದ, ಅವರ ಮನಸ್ಸು ಇಚ್ಛೆಯಿಂದ ಅವರೊಂದು ನಮ್ಮ ಪ್ರಜ್ವಲ್ ರೇವಣ್ಣ ಅವರಿಗೆ ಒಂದು ದಾರಿ ಮಾಡಿಕೊಟ್ರು. ಇವತ್ತು ಅವರ ಭವಿಷ್ಯ ಅಲ್ಲಿ ರೂಪಿಸ್ಕೊಂಡಿದ್ದಾರೆ. ನಾವು ನೋಡ್ಕೊಂಬಂದಿರೋಂಥ ಕಾಲದಿಂದಲೂ ಸನ್ಮಾನ್ಯ ನಮ್ಮ ತಾತ ಅವರೇ ಈ ಒಂದು ಜಿಲ್ಲೆಯ ಪ್ರತಿಯೊಬ್ಬರು ಅಭ್ಯರ್ಥಿ ಯಾವುದೇ ಒಂದು ತಾಲೂಕಿನಲ್ಲಿ ಅಥವಾ ಯಾವುದೇ ಒಂದು ಕ್ಷೇತ್ರದಲ್ಲಿ ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಕೃಷ್ಣಮೂರ್ತಿ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಕೃಷ್ಣಮೂರ್ತಿ, ಈಗ ಹಾಸನ ಟಿಕೆಟ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕುಟುಂಬದ ಮಧ್ಯೆ ಒಂದು ರೀತಿಯ ಮಾತುಕತೆಗಳು ಆಗ್ತಾ ಇದೆ. ಈಗ ಕುಮಾರಸ್ವಾಮಿ ಅವರ ಹೇಳಿಕೆಗೆ ಒಬ್ಬೊಬ್ಬರು ಹೇಳಿಕೆಗಳನ್ನ ನೀಡ್ತಿದ್ದಾರೆ. ಸ್ವರೂಪ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸೂರಜ್ ರೇವಣ್ಣ ಕೊಟ್ಟಂತಹ ಹೇಳಿಕೆ ಈಗ ಎಷ್ಟು ಅರ್ಥವನ್ನ, ಮಹತ್ವವನ್ನ ಪಡ್ಕೊಂಡಿದೆ? ಹೌದು ನವಿತಾ, ಹಾಸನದ ವಿಚಾರಕ್ಕೆ ಸಂಬಂಧಪಟ್ಟರೆ ಹಾಸನದ ಹೈಕಮಾಂಡ್ ಆಗಿರ್ತಕ್ಕಂಥದ್ದು ರೇವಣ್ಣನವರು ಎಂಬಂತಹ ಹೇಳಿಕೆಯನ್ನ ಇವತ್ತು ಸೂರಜ್ ರೇವಣ್ಣ ಸ್ಪಷ್ಟಪಡಿಸಿರ್ತಕ್ಕಂಥದ್ದು. ಹಾಸನದ ಹೊಳೆನರಸೀಪುರ ತಾಲೂಕಿನ ಗ್ರಾಮವೊಂದರಲ್ಲಿ ಹರದೂರು ಗ್ರಾಮದಲ್ಲಿ ಜಾತ್ರೆಗೆ ಬಂದಂತಹ ಸೂರಜ್ ರೇವಣ್ಣವರು ಈ ಒಂದು ಹೇಳಿಕೆಯನ್ನ ನೀಡಿರ್ತಕ್ಕಂಥದ್ದು. ಯಾಕಂತ ಹೇಳಿದ್ರೆ ಹಾಸನ ಜಿಲ್ಲೆಯಲ್ಲಿ ಕಳೆದ ಬಾರಿ 6 ಕ್ಷೇತ್ರಗಳಲ್ಲಿ 6 ಕ್ಷೇತ್ರವನ್ನ ನಮ್ಮ ತಂದೆಯವರು ಗೆಲುವನ್ನು ಸಾಧಿಸಲಿಕ್ಕೆ ಸಹಕರಿಸಿದ್ದಾರೆ. ಮತ್ತು ಈ ಹಿಂದಿನಲ್ಲೂ ಕೂಡ ಅವರೇ ಈ ಒಂದು ಹಾಸನದಲ್ಲಿ ಎಲ್ಲಾ ಕ್ಷೇತ್ರಗಳ ಉಸ್ತುವಾರಿಯನ್ನ ವಹಿಸಿಕೊಂಡು ಕೆಲಸ ಮಾಡ್ಕೊಂಡು ಬಂದಿದ್ದಾರೆ. ಕುಮಾರಸ್ವಾಮಿ ಅವರು ರಾಜ್ಯದ ಹಿರಿಯ ನಾಯಕರಾಗಿರ್ಬೋದು, ಆದ್ರೂ ಕೂಡ ಹಾಸನದ ವಿಚಾರಕ್ಕೆ ಬಂದು ರೇವಣ್ಣನವರೇ ಅಂತಿಮ ಎಂಬಂತ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಹಾಸನದ ಬಗ್ಗೆ ಅರ್ಥ ಮಾಡ್ಕೊಳ್ಳಿಕ್ಕೆ ರೇವಣ್ಣನವರು ಬಿಟ್ರೆ ಮತ್ತೊಬ್ಬ ವ್ಯಕ್ತಿನೇ ಇಲ್ಲ ಎಂಬಂತ ಹೇಳಿಕೆಯನ್ನು ಕೂಡ ಸೂರಜ್ ರೇವಣ್ಣನವರು ಕೊಟ್ಟಿರೋದು. ಈಗ ಹಾಸನ ಕ್ಷೇತ್ರಕ್ಕೆ ಭವಾನಿ ರೇವಣ್ಣನವರ ಸ್ಪರ್ಧೆ ತೀವ್ರ ಕುತೂಹಲ ಕೂಡ ಮೂಡಿಸಿರ್ತಕ್ಕಂಥದ್ದು. ಮಾಜಿ ಶಾಸಕ ದಿವಂಗತ ಸ್ವರೂಪ್ ಪ್ರಕಾಶ್ ಅವರ ಪುತ್ರ ಸ್ವರೂಪ್ ಏನಿದ್ದಾರೆ, ಇವರಿಗೆ ಟಿಕೆಟ್ ಆಕಾಂಕ್ಷಿ ಆಗಿದ್ದಾರೆ. ಇವರನ್ನ ಸ್ಪರ್ಧೆ ಮಾಡಿಸ್ಬೇಕಂತ ಇಂಗಿತವನ್ನ ಕುಮಾರಸ್ವಾಮಿ ಅವರು ವ್ಯಕ್ತಪಡಿಸಿದ್ರು. ಇದರ ಬೆನ್ನಲ್ಲೇ ಈಗ ಹಾಸನಲ್ಲಿ ಭವಾನಿ ರೇವಣ್ಣ ಪರವಾಗಿ ಅಲೆ ಕೂಡ ಎದ್ದಿರ್ತಕ್ಕಂಥದ್ದು. ಅವರ ಎಂಪಿ ನಿವಾಸ ಏನಿದೆ, ಪ್ರಜ್ವಲ್ ರೇವಣ್ಣ ನಿವಾಸದ ಮುಂದೆ ಇವತ್ತು 100 ಕಾರ್ಯಕರ್ತರು ಬಂದು ಭವಾನಿ ರೇವಣ್ಣ ಅವರಿಗೆ ಟಿಕೆಟ್ ಆಗ್ಲೇಬೇಕು ಎನ್ನುವಂತಹ ಪಟ್ಟನ್ನ ಹಿಡಿದು ಪ್ರತಿಭಟನೆ ಕೂಡ ಈಗ ನಡೆಸಿರ್ತಕ್ಕಂಥದ್ದು. ಇದರ ನಡುವೆ ಸೂರಜ್ ರೇವಣ್ಣವರ ಹೇಳಿಕೆ ಯಾವುದೇ ಕಾರಣಕ್ಕೂ ಹಾಸನದಲ್ಲಿ ಭವಾನಿ ರೇವಣ್ಣವರೇ ಸ್ಪರ್ಧೆ ಮಾಡಬೇಕು, ಇಲ್ಲದೆ ಇದ್ರೆ ಟಿಕೆಟ್ಗಾಗಿ ಹೋರಾಟವನ್ನ ನಡೆಸಿದ್ದಾರೆ. ಕುಮಾರಸ್ವಾಮಿ ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಒಂದಷ್ಟು ಸ್ಪಷ್ಟನೆಯನ್ನ ಕೊಡ್ತಾನೆ ಬಂದಿದ್ದಾರೆ. ದೇವೇಗೌಡರು ಕೂಡ ಹೇಳಿಕೆಯನ್ನ ಈಗ ಕೊಟ್ಟಿದ್ದಾರೆ. ಕುಮಾರಸ್ವಾಮಿ ಬರ್ಲಿ, ಎಲ್ಲ ಪಂಚರತ್ನ ಯಾತ್ರೆ ಮುಗಿಲಿ ಅಂತ ಹೇಳಿ. ಸ್ವರೂಪ್ ಅವರ ವಿಚಾರಕ್ಕೆ ಅಂದ್ರೆ ಭವಾನಿ ರೇವಣ್ಣ ಅವರ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಇವರಿಬ್ಬರ ಮಧ್ಯೆ ಪೈಪೋಟಿ ಇರೋದ್ರಿಂದ ಈಗ ಕುಟುಂಬದಲ್ಲೇ ಒತ್ತಡ ಹೇರುವಂತಹ ಪ್ರಯತ್ನಗಳ ಭವಾನಿ ರೇವಣ್ಣವರು ಅನೇಕ ಕಾರ್ಯಕ್ರಮಗಳಲ್ಲೂ ಕೂಡ ಈಗ ಭಾಗವಹಿಸೋದ್ರ ಮೂಲಕ ತಾನೇ ಆಕಾಂಕ್ಷಿ ಅನ್ನುವಂತಹ ರೀತಿಯಲ್ಲಿ ಬಿಂಬಿಸಿಕೊಳ್ತಿದಾರ. ಹೌದು, ನೀವ್ ಹೇಳ್ತಿರ್ತಕ್ಕಂಥದ್ದು ಸತ್ಯ ನವಿತಾ. ಯಾಕಂತ ಹೇಳಿದ್ರೆ ಕುಮಾರಸ್ವಾಮಿ ಅವರು ಹೇಳಿಕೆಯನ್ನ ಕೊಟ್ಟಂತ 2 ದಿನ ಸೈಲೆಂಟ್ ಆಗಿದ್ದಂತಹ ಭವಾನಿ ರೇವಣ್ಣನವರು ನಿನ್ನೆಯಿಂದ ಆಕ್ಟಿವ್ ಆಗಿ ಕ್ಷೇತ್ರದಲ್ಲಿ ಓಡಾಟವನ್ನು ನಡೆಸಿದ್ದಾರೆ. ಕೆಲ ಧಾರ್ಮಿಕ ಕಾರ್ಯಕ್ರಮಗಳಲ್ಲೂ ಕೂಡ ಭಾಗಿಯಾಗಿರ್ತಕ್ಕಂಥದ್ದು. ದೇವಸ್ಥಾನ ಉದ್ಘಾಟನೆಗಳಲ್ಲಿ ಮತ್ತು ಇನ್ನಿತರ ಕಾರ್ಯಕ್ರಮಗಳಲ್ಲೂ ಕೂಡ ಭವಾನಿ ರೇವಣ್ಣನವರು ಆಕ್ಟಿವ್ ಆಗಿ
ಮಾತನಾಡಿಸ್ತೀನಿ ಕೃಷ್ಣಮೂರ್ತಿ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಇಬ್ಬರ ಮಧ್ಯೆ ಪೈಪೋಟಿ ಇದೆ. ಕುಮಾರಸ್ವಾಮಿ ಅವರು ಮೊನ್ನೆನೇ ಹೇಳ್ತಾ ಇದ್ರು, ಭವಾನಿ ರೇವಣ್ಣ ಅವರನ್ನೇ ನಾವು ಅಭ್ಯರ್ಥಿ ಅಂತ ಘೋಷಣೆ ಮಾಡೋದಿದ್ರೆ ಮೊದಲೇ ಮಾಡಬಹುದಾಗಿತ್ತು, ಅಲ್ಲಿ ಏನಾಗಿದೆ, ಯಾವ ರೀತಿಯಾದಂತಹ ಒಂದು ಅಭಿಪ್ರಾಯಗಳು ವ್ಯಕ್ತ ಆಗ್ತಾ ಇದೆ ಅನ್ನುವಂತಹ ಮಾತನ್ನ ಹೇಳ್ತಾ ಇದ್ರು ಕೃಷ್ಣಮೂರ್ತಿ. ಈಗ ನೀವು ಹೇಳ್ತಾ ಇದ್ರಿ ಒಂದು ರೀತಿಯಲ್ಲಿ ಒತ್ತಡ ಹೇರುವಂತಹ ತಂತ್ರ ಆಗ್ತಾ ಇದೆ, ತಾನೇ ಅಭ್ಯರ್ಥಿ ಅನ್ನೋ ರೀತಿಯಲ್ಲಿ ಬಿಂಬಿಸುವಂತಹ ಪ್ರಯತ್ನ. ಸೊ ಈಗ ದೇವೇಗೌಡರು ಯಾವ ನಿಲುವನ್ನ ತಾಳುವಂತಹ ಸಾಧ್ಯತೆ ಇದೆ ಇಲ್ಲಿ? ಹೌದು, ನಾವು ಗಮನಿಸ್ತಾನೆ ಹೋಗ್ತಿದೀವಿ. ಕಳೆದ ಒಂದು ವಾರದಿಂದ ಕೂಡ ಹಾಸನದ ಕ್ಷೇತ್ರ ಜಟಾಪಟಿ ತಾರಕಕ್ಕೆ ಏರಿದೆ ಅಂತಾನೆ ಹೇಳ್ಬೋದು ನವಿತಾ. ಯಾಕಂತ ಹೇಳಿದ್ರೆ ಕುಮಾರಸ್ವಾಮಿ ಅವರು ಒಂದ್ ಕಡೆ ಹಾಸನಕ್ಕೆ ಭವಾನಿ ರೇವಣ್ಣವರ ಅನಿವಾರ್ಯತೆ ಇಲ್ಲ ಎಂಬಂತ ಹೇಳಿಕೆಯನ್ನು ಕೊಟ್ಟ ನಂತರದಲ್ಲಿ ಭವಾನಿ ರೇವಣ್ಣನವರು ಕೂಡ ಕ್ಷೇತ್ರದಲ್ಲಿ ಓಡಾಟವನ್ನ ನಡೆಸಿದ್ದಾರೆ. ಇದರ ನಡುವೆ ಜೆಡಿಎಸ್ ನ ವರಿಷ್ಠರಾಗಿರ್ತಕ್ಕಂತಹ ದೇವೇಗೌಡರು ಈಗ ಈ ಒಂದು ಟಿಕೆಟ್ ಹಂಚಿಕೆ ವಿಚಾರವಾಗಿ ಮಧ್ಯಪ್ರವೇಶನ ಮಾಡ್ತೀನಿ ಎಂಬಂತ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇನ್ನೇನು ಕೆಲವೇ ಒಂದು 3-4 ದಿನಗಳಲ್ಲಿ ಈ ಒಂದು ವಿಚಾರಕ್ಕೆ ದೇವೇಗೌಡರು ಮಧ್ಯಪ್ರವೇಶನ ಮಾಡಿ ಈ ಎಲ್ಲಾ ಕುತೂಹಲಕ್ಕೆ ತೆರೆಯನ್ನ ಎಳೆಯಬೇಕಾಗಿರ್ತಕ್ಕಂಥ ಮೀಟಿಂಗ್ ನಡೆಯೋದು ಆ ತರದ ಏನಾದ್ರು ಬೆಳವಣಿಗೆಗಳು ಆಗ್ತಾ ಇದೆಯಾ ಹೇಗೆ? ಟಿಕೆಟ್ ಅಂತ ವಿಚಾರ ಬಂದಾಗಿನಿಂದನೂ ಕೂಡ ಸ್ವರೂಪ್ ಪ್ರಕಾಶ್ ಅವರ ಮನೆಯಲ್ಲೂ ಕೂಡ ನೂರಾರು ಕಾರ್ಯಕರ್ತರು ಪ್ರತಿದಿನ ಜಮಾವಣೆ ಆಗ್ತಾನೆ ಇದ್ದಾರೆ. ಮತ್ತು ಭವಾನಿ ರೇವಣ್ಣನವರ ಹಾಸನ ಇರ್ತಕ್ಕಂತಹ ಪ್ರಜ್ವಲ್ ರೇವಣ್ಣನವರ MP ಕ್ವಾರ್ಟರ್ಸ್ಗೆ ನೂರಾರು ಜನ ಕಾರ್ಯಕರ್ತರು ಪ್ರತಿನಿತ್ಯ ಜಮಾವಣೆ ಆಗ್ತಾನೆ ಇದ್ದಾರೆ. ಇಷ್ಟು ದಿನ ಯಾವುದೇ ಕಾರ್ಯಕರ್ತರು ಈ ಮನೆಗಳಿಗೆ ಬರ್ತಿರ್ಲಿಲ್ಲ. ಆದ್ರೆ ಕುಮಾರಸ್ವಾಮಿ ಅವರ ಹೇಳಿಕೆ ಸಂಚಲನ ಏನ್ ಮೂಡಿಸ್ತು, ಆವತ್ತಿನಿಂದ ಕೂಡ ಹಾಸನದ ಇಬ್ಬರು ಆಕಾಂಕ್ಷಿಗಳು ಏನೇ ಪ್ರಬಲ ಆಕಾಂಕ್ಷಿಗಳು ಇದ್ದಾರೆ, ಇವರಿಬ್ಬರು ಮನೆಗಳು ಕೂಡ ಕಾರ್ಯಕರ್ತರ ಪಡೆಯೇ ಬರ್ತಿದೆ. ಆದ್ರೆ ಇವತ್ತು ಕೂಡ ಹಾಸನದ ಸಂಸದರ ನಿವಾಸದ ಎದುರುಗಡೆ ಭವಾನಿ ರೇವಣ್ಣಗೆ ಟಿಕೆಟ್ ಆಗ್ಲೇಬೇಕು ಎಂಬಂತಹ ಪಟ್ಟನ್ನ ಹಿಡಿದು ಸುಮಾರು ನೂರಾರು ಕಾರ್ಯಕರ್ತರು ಪ್ರತಿಭಟನೆ ಕೂಡ ನಡೆಸಿರ್ತಕ್ಕಂಥದ್ದು ನವಿತಾ. ಈಗ ಕುಮಾರಸ್ವಾಮಿ ಅವರು ದೇವೇಗೌಡರ ಹತ್ರ ನಿರ್ಧಾರ ತಗೊಳ್ಳೋದು, ಬಿ ಫಾರ್ಮ್ ಕೊಡೋದು ಅವರೇ ಅಂತಾನು ಹೇಳಿದ್ದಾರೆ. ಇನ್ನೊಂದ್ ಕಡೆ ದೇವೇಗೌಡರು ಹೇಳ್ತಾರೆ ಕುಮಾರಸ್ವಾಮಿ ಅವ್ರ ಇದ್ರ ಬಗ್ಗೆ ನಾನು ಮಾತನಾಡ್ತೀನಿ ಅಂತ ಹೇಳ್ತಾರೆ. ಒಟ್ಟಾರೆಯಾಗಿ ಅಲ್ಲಿಂದ ಇಲ್ಲಿಗೆ ಇಲ್ಲಿಂದ ಅಲ್ಲಿಗೆ ಚೆಂಡು ಪಾಸ್ ಆಗ್ತಾನೆ ಇದೆ, ದೇವೇಗೌಡರ ಅಂಗಳದಲ್ಲೇ ಇದೆ ಅಂತ ಅನ್ಸುತ್ತೆ ಕೊನೆಯದಾಗಿ ಇಲ್ಲಿ. ಹೌದು ನವಿತಾ, ಏನಂತ ಹೇಳಿದ್ರೆ ಇದು ಕುಟುಂಬದ ಒಳಗಡೆ ತಿಕ್ಕಾಟವನ್ನು ಕೂಡ ಈಗ ತಂದಿಟ್ಟಿರ್ತಕ್ಕಂಥದ್ದು. ಟಿಕೆಟ್ ಹಂಚಿಕೆ ಗೊಂದಲ ಎಷ್ಟು ಮಟ್ಟಿಗೆ ಕುಮಾರಸ್ವಾಮಿ ಅವರ ಮತ್ತು ರೇವಣ್ಣವರ ಕುಟುಂಬದ ನಡುವೆ ಜಟಾಪಟಿಯನ್ನ ಉಂಟು ಮಾಡಿದೆ ಅಂತ ಹೇಳಿದ್ರೆ ಈಗ ಸೂರಜ್ ರೇವಣ್ಣವರ ಹೇಳಿಕೆಯಲ್ಲಿ ನಾವು ಗಮನಿಸಬಹುದು. ಏನು ಕುಮಾರಸ್ವಾಮಿ ಅವರು ಹೇಳಿಕೆ ಕೊಟ್ಟಿದ್ರೆ ಅವರು ಹಿರಿಯ ರಾಜಕಾರಣಿ ಇದ್ದಾರೆ, ಅವರು ರಾಜ್ಯದ ಕೆಲವು ಕ್ಷೇತ್ರಗಳಲ್ಲಿ ಟಿಕೆಟ್ ಅನ್ನ ಘೋಷಣೆ ಮಾಡ್ಲಿಕ್ಕೆ ನಿರ್ಧಾರವನ್ನ ತೆಗೆದುಕೊಳ್ತಾರೆ. ಆದ್ರೆ ಹಾಸನದ ವಿಚಾರಕ್ಕೆ ಬಂದ್ರೆ ರೇವಣ್ಣನವರೇ ಅಂತಿಮ. ಆದ್ರೆ ಈ ಹಿಂದೆ ರಾಜಕಾರಣವನ್ನ ಮಾಡಿದಂತಹ HD ದೇವೇಗೌಡರು ಈ ಒಂದು ವಿಚಾರದಲ್ಲಿ ಮಧ್ಯಪ್ರವೇಶಿಸಿ ಟಿಕೆಟ್ ಅನ್ನ ಘೋಷಣೆ ಮಾಡ್ಲೇಬೇಕು. ಮತ್ತು ಭವಾನಿ ರೇವಣ್ಣನವರು ಹಾಸನದಿಂದ ಸ್ಪರ್ಧೆ ಮಾಡಿದ್ರೆ ಮಾತ್ರ ನಾವು ಈ ಹಾಸನ ಕ್ಷೇತ್ರವನ್ನ ಉಳಿಸ್ಲಿಕ್ಕೆ ಸಾಧ್ಯ ಮತ್ತು ಹಾಸನವನ್ನ ತಮ್ಮ ತೆಕ್ಕೆಗೆ ತಗೊಳ್ಳಿಕ್ಕೆ ಸಾಧ್ಯ. ಇನ್ಯಾರೇ ಅಭ್ಯರ್ಥಿ ಆದ್ರೂ ಕೂಡ ಇಲ್ಲಿ ಗೆಲ್ಲಕ್ಕೆ ಸಾಧ್ಯ ಆಗೋದಿಲ್ಲ ಎಂಬಂತಹ ಸ್ಪಷ್ಟವಾದ ಹೇಳಿಕೆಯನ್ನು ಕೊಟ್ಟಿರೋದ್ರಿಂದ ಕುಮಾರಸ್ವಾಮಿ ಅವರಿಗೆ ಸೆಡ್ಡು ಹೊಡೆಯುವ ರೀತಿಯಲ್ಲಿ ಇವತ್ತು ಕಾರ್ಯಗಳು ನಡೆದಿರ್ತಕ್ಕಂಥದ್ದು ನವಿತಾ. ಓಕೆ, ಥ್ಯಾಂಕ್ ಯು ಕೃಷ್ಣಮೂರ್ತಿ ಡೀಟೇಲ್ಸ್ಗೆ.